ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಸಖತ್ತಾಗಿದ್ದೀನಿ. ಇವತ್ತೊಂದು ಸಿಂಪಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ಜೀರಿಗೆ ಮತ್ತು ಮೆಣಸಿನ ರಸನ. ಈ ರಸಮ್ನ ಪ್ರೆಗ್ನೆನ್ಸಿ ಇರೋವಾಗ ಇಲ್ಲಾಂದರೆ ಬಾಣಂತಿ ಟೈಮಲ್ಲೂ ಕೊಡ್ಬೋದು. ಅದರಲ್ಲೂ ಕೆಮ್ಮು ನೆಗಡಿ ಯಾರಿಗಾದ್ರೂ ಇದ್ದರೆ ತುಂಬ ಬೇಗ ಕೆಮ್ಮು ನೆಗಡಿ ಹೋಗುತ್ತೆ. ಈ ರಸಮ್ ಅಷ್ಟು ಸಖತ್ತಾಗಿರುತ್ತೆ, ಖಾರವಾಗಿ. ಅದರಲ್ಲೂ ವಿಂಟರಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಸಖತ್ತಾಗಿರುತ್ತೆ. ಸೊ ಇದನ್ನು ಮಾಡೋದು ತುಂಬ ಸಿಂಪಲ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ನಾನು ಒಂದು ದೊಡ್ಡ ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಇನ್ ಕೇಸ್ ಯಾರಾದರೂ ಇಮಿಡಿಯೇಟಾಗಿ ಮಾಡಬೇಕು, ಹುಣಸೆ ಹಣ್ಣನ್ನ ಬೇಗ ನೆನೆಸ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಹುಣಸೆ ಹಣ್ಣನ್ನು ನೆನೆಸ್ಕೊಂಡ್ರೆ ಅದರಿಂದ ರಸ ಬೇಗನೆ ತೆಗಿಬೋದು. ಸೊ ಈಗ ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ, ನಾನು ಅದನ್ನು ಈ ರೀತಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಫಿಲ್ಟರ್ ಇದ್ದರೆ ಅದರಲ್ಲೂ ಮಾಡ್ಬೋದು, ಇಲ್ಲಾಂದರೆ ಕೈಯಲ್ಲೇ ಈ ರೀತಿ ಫಿಲ್ಟರ್ ಮಾಡ್ಬೋದು. ಇಲ್ಲಿ ಹುಣಸೆ ಹಣ್ಣು ಜೊತೆಗೆ ನಾವು ಟೊಮ್ಯಾಟೋನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇಷ್ಟು ಹುಣಸೆ ಹಣ್ಣಾದರೆ ಸಾಕಾಗುತ್ತೆ. ಒಂದು ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣು ತೊಗೊಂಡ್ರೆ 6 to 7 ಮೆಂಬರ್ಸ್ವರೆಗೂ ನಾವು ಮಾಡ್ಕೋಬೋದು. ನಿಮಗೇನಾದರೂ ಇನ್ನೂ ಜಾಸ್ತಿ ಬೇಕು, ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ರೆ ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನ ಜಾಸ್ತಿ ತೊಗೋಬೇಕಾಗತ್ತೆ. ನಮಗೀಗ ಹುಣಸೆ ಹಣ್ಣಿನ ರಸ ರೆಡಿಯಾಗಿದೆ. ನಿಮಗೆ ಹೊರಗಡೆ ಇನ್ಸ್ಟಂಟಾಗಿ ಪಲ್ಪ್ ಸಿಗುತ್ತೆ ಅಲ್ವಾ ಹುಣಸೆ ಹಣ್ಣದು, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾವು ರಸಮ್ ಮಾಡೋದಕ್ಕೆ ಈ ಪೌಡರ್ ತುಂಬಾ ಇಂಪಾರ್ಟೆಂಟ್. ಸೊ ನಾನೀಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 to 2 ಟೇಬಲ್ ಸ್ಪೂನ್ಸ್ ಅಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ಸ್ ಅಷ್ಟು ಕರಿಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು, ಒಂದು 2 ರಿಂದ 3 ಕಾಳಷ್ಟು ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಜಾಸ್ತಿ ಹಾಕಬಾರ್ದು, ಕಹಿ ಆಗಿಬಿಡುತ್ತೆ. ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಜೀರಿಗೆ ಮತ್ತು ಮೆಣಸು ಎರಡೂ ಸೀದೋಗುತ್ತೆ. ಕೆಲವೊಂದು ಸರಿ ಮೆಣಸು ಕೂಡ ಸಿಡಿಯುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ ಅಲ್ವಾ. ಸೊ ಈಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಟಾಣಿಯಲ್ಲೂ ಸಹ ಕುಟ್ಬಿಟ್ಟು ಪುಡಿ ಮಾಡ್ಕೋಬೋದು. ಈ ರೀತಿ ಜೀರಿಗೆ ಮತ್ತು ಪೆಪ್ಪರ್ನ ಫ್ರೈ ಮಾಡಿಬಿಟ್ಟು ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಈ ಥರ ಪೌಡರ್ನ ಏರ್ ಟೈಟ್ ಕಂಟೈನರ್ ಜಾರ್ ಇರುತ್ತೆ ಅಲ್ವಾ, ಆ ಥರ ಜಾರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ 1 month 2 months ಆದ್ರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಅಂದರೆ ಬೇಗ ರಸಮ್ನ ಬೇಗ ಪ್ರಿಪೇರ್ ಮಾಡ್ಕೋಬೋದು. ಸೊ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಫುಲ್ ಕಂಪ್ಲೀಟಾಗಿ ಪೌಡರ್ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಆ್ಯಂಡ್ ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಆ್ಯಂಡ್ ಬೆಳ್ಳುಳ್ಳಿನ 8 ರಿಂದ 10 ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ 1/2 ಟೀ ಸ್ಪೂನಷ್ಟು ಅರಿಶಿನ, ಸಾಸಿವೆ ಮತ್ತು ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್. ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ನಾನಿಲ್ಲಿ 5 ರಿಂದ 6 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಒಂದು 1/4 ಕಪ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಫ್ಲೇಮ್ ಮೀಡಿಯಮಲ್ಲಿರಲಿ, ಹೈ ಫ್ಲೇಮ್ ಇಟ್ಟರೆ ಎಲ್ಲ ಸೀದೋಗುತ್ತೆ. ಈಗ ಬೆಳ್ಳುಳ್ಳಿನ ಜಜ್ಕೊಂಡಿದ್ನಲ್ವ, ಸಿಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು 2 seconds ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಖಾರ ಯಾವ ರೀತಿ ತಿಂತೀರಾ, ಸೊ ಆ ಥರ ನೋಡಿಕೊಂಡು ನೀವು ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು. ಖಾರ ಬೇಡವೇ ಬೇಡ ಅನ್ನೋರು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು. ಅದಷ್ಟೊಂದು ಏನೂ ಖಾರ ಅನಿಸೋದಿಲ್ಲ, ಜಸ್ಟ್ ನಿಮಗೊಂದು ಖಾರದ ಥರ ಫ್ಲೇವರ್ ಇರುತ್ತೆ ಅಷ್ಟೇ, ಖಾರ ಏನೂ ಅನಿಸೋದಿಲ್ಲ. ಒಣಮೆಣಸಿನ್ಕಾಯಿ ಹಾಕಿದಾದಮೇಲೆ 2 minutes ಕೈ ಆಡಿಸ್ಕೋಬೇಕು. ಸೊ ಕೈ ಆಡಿಸ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರ್ತೀವಲ್ಲ ಟೊಮ್ಯಾಟೋನ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಹುಳಿ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಆ್ಯಡ್ ಮಾಡ್ಕೋಬೋದು. ಹುಳಿ ಜಾಸ್ತಿ ಬೇಡ ಅಂತಂದರೆ ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಯೂಸ್ ಮಾಡಿದ್ರೆ ಸಾಕು. ಬಿಕಾಸ್ ನಾವು ಆಲ್ರೆಡಿ ಹುಣಸೆ ಹಣ್ಣಿಂದು ರಸನೂ ಯೂಸ್ ಮಾಡ್ತಾ ಇರ್ತೀವಲ್ವ. ಸೊ ಕೆಲವೊಬ್ಬರು ಮನೆಗಳಲ್ಲಿ ಹುಣಸೆ ಹಣ್ಣು ಹುಳಿ ಜಾಸ್ತಿ ತಿಂತಾರೆ. ಸೊ ಹಾಗಾಗಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ರೀತಿ ಹುಳಿ ಬೇಕು ಅನ್ಕೋತೀರಾ ಅದ್ರ ಮೇಲೆ ನೀವು ಟೊಮ್ಯಾಟೊ ಆ್ಯಡ್ ಮಾಡ್ಕೋಬೋದು. ಈಗ ಟೊಮ್ಯಾಟೊನೆಲ್ಲ ಲೈಟಾಗಿ ಮ್ಯಾಶ್ ಆಗೋವರೆಗೂ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊ ಲೈಟಾಗಿ ಮ್ಯಾಶ್ ಆದಮೇಲೆ 1/2 ಟೀ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಆ್ಯಡ್ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ಸೊ ಅರಿಶಿನ ಹಾಕಿದ್ದಾದಮೇಲೆ ನಾವು ಆವಾಗಲೇ ಜೀರಿಗೆ ಮತ್ತು ಮೆಣಸನ್ನ ಪೌಡರ್ ಮಾಡ್ಕೊಂಡಿದ್ವಲ್ವ, ಆ ಪೌಡರ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸೊ ನಾನು ಆವಾಗಲೇ ತಗೊಂಡಿರೋಂಥ ಕ್ವಾಂಟಿಟಿಗೆ 2 ಟೇಬಲ್ ಸ್ಪೂನ್ಸ್ ಅಷ್ಟು ಪೌಡರ್ ರೆಡಿ ಆಗಿದೆ. ಸೊ ಫುಲ್ ಪೌಡರ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ.
ಎಣ್ಣೆಗೆ ಜೀರಿಗೆ ಮತ್ತು ಮೆಣಸಿನ ಪೌಡರ್ನ ಹಾಕಿದ ತಕ್ಷಣ ನಿಮಗೆ ಒಳ್ಳೆ ಸ್ಮೆಲ್ ಬರುತ್ತೆ ಘಮ ಘಮ ಅಂತ. ಸೊ ನೀವು ಚೆಕ್ ಮಾಡ್ಬೋದು. ಮೈನ್ ಇಂಗ್ರೀಡಿಯೆಂಟು, ಮೈನ್ ಟೇಸ್ಟ್ ಕೊಡೋದು ಇಲ್ಲಿ ಜೀರಿಗೆ ಪುಡಿನೇ. ಸೊ ಹಾಗಾಗಿ ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ನೀವು ಒಂದು ಡಿಫ್ರೆಂಟ್ ಫ್ಲೇವರ್ನ ನೋಡ್ಬೋದು, ಸ್ಮೆಲ್ನ. ಆ್ಯಂಡ್ ಈಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆವಾಗಲೇ ಏನು ತೋರಿಸಿದ್ದ ಕ್ವಾಂಟಿಟಿ ಅದರಲ್ಲಿ ಅರ್ಧದಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು 2 ಮಿನಿಟ್ಸ್ ಕೈ ಆಡಿಸ್ಕೊತಾ ಇದ್ದೀನಿ. ಈಗ ಹುಣಸೆ ಹಣ್ಣಿನ ರಸನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕಿದಾದಮೇಲೆ ಮನೆಯಲ್ಲಿ ನಿಮಗೆ ಅಂದರೆ ಕ್ವಾಂಟಿಟಿ ಎಷ್ಟು ಬೇಕೋ, ಎಷ್ಟು ಜನಕ್ಕೆ ಬೇಕೋ ಅದ್ರ ಮೇಲೆ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ರಸಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳುವಾಗೂ ಅಲ್ಲ, ಮೀಡಿಯಮ್ ಆಗಿ ಈ ರೀತಿ ನಿಮಗೆ ಗೊತ್ತಾಗ್ತಿರ್ಬೋದು ನಾನು ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಂತ. ಈ ಕನ್ಸಿಸ್ಟೆನ್ಸಿಗೆ ನೀವು ವಾಟರ್ ಆ್ಯಡ್ ಮಾಡಿಕೊಂಡ್ರೆ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ತುಂಬ ತೆಳುವಾಗಿ ನೀರಾಗಿ ಮಾಡ್ಕೊಂಬಿಟ್ರೆ ಅನ್ನಕ್ಕೆ ಅದು ಚೆನ್ನಾಗಿರೋದಿಲ್ಲ. ಆ್ಯಂಡ್ ಈಗ ನಾನು ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ನ ಇವಾಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನೊರೆ ಥರ ಬರುತ್ತೆ. ಅದಾದಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ರೀತಿ ಗೊತ್ತಾಗುತ್ತೆ. ನಾನು ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಳೆ ಹುಣಸೆ ಹಣ್ಣು ಅಂತಾರಲ್ವ, ಅದನ್ನು ಯೂಸ್ ಮಾಡಿಕೊಂಡ್ರೆ ಈ ರೀತಿ ಕಪ್ಪಾಗಿ ಕಾಣಿಸುತ್ತೆ ನಿಮಗೆ. ಹೊಸ ಹುಣಸೆ ಹಣ್ಣು ಅಂತಾರಲ್ವ, ಅದನ್ನೇನಾದರೂ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ವೈಟಾಗಿ ಕಾಣಿಸುತ್ತೆ ರಸಮ್. ಸೊ ಎರಡರಲ್ಲೂ ಟೇಸ್ಟ್ ಏನು ಅಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ, ಎರಡೂ ಚೆನ್ನಾಗೇ ಇರುತ್ತೆ. ರಸಮ್ ಬಾಯ್ಲ್ ಆಗ್ತಾ ಬರಬೇಕಾದ್ರೆ ತುಂಬ ಹೊತ್ತು ಬಾಯ್ಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದು 3 to 5 ಮಿನಿಟ್ಸ್ ನೊರೆ ರೀತಿ ಬರುತ್ತೆ ಅಲ್ವಾ, ಆ ಥರ ಬಂದಿದ ತಕ್ಷಣವೇ ಜಸ್ಟ್ ಒಂದು 3 to 5 ಮಿನಿಟ್ಸ್ ಒಳಗಡೆ ಅದನ್ನು ಬಾಯ್ಲ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಬೇಕು. ತುಂಬ ಹೊತ್ತು ಕುದಿಸ್ತಾ ಇದ್ದರೆ ಕಹಿ ಆಗಿಬಿಡುತ್ತೆ. ಆ್ಯಂಡ್ ರಸಮ್ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ, ಕಹಿಯಾಗಿ ಚೆನ್ನಾಗಿರೋದಿಲ್ಲ. ಸೊ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಿಮಗೆ ಇದು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ. ಅಡುಗೆ ಬರದೇ ಇರೋರಾಗಲಿ ಇಲ್ಲ ಬ್ಯಾಚುಲರ್ಸ್ ಆಗಲಿ ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಯಾರಿಗಾದರೂ ಹುಷಾರಿಲ್ಲ, ಕೆಮ್ಮು ನೆಗಡಿ ಅಂತಂದರೆ ಈ ರೀತಿ ಬಿಸಿ ರಸಮ್ನ ಕುಡಿದ್ರೆ ಗಂಟ್ಲಿಗೂ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಸೊ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ, ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.